ವಿಕಾರ ಪ್ರಶಮನಂ. ಹಾಗಾಗಿ ಆತುರ ಆದವನ ವಿಕಾರವನ್ನು ಹೇಗೆ ದೂರ ಮಾಡುವುದು ದಿನಚರ್ಯದಿಂದ, ಅದೇ ರೀತಿ ಸ್ವಸ್ಥ ಇದ್ದವನ ಸ್ವಾಸ್ಥ್ಯವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗುವಂತದ್ದು. ಸೊ ದ್ಯಾಟ್ ಹೌ ಕ್ಯಾನ್ ಹಿ ಇಂಪ್ರೂವ್ ಹಿಸ್ ಲಾಂಜಿವಿಟಿ ಆಫ್ ಲೈಫ್, ಅಥವಾ ದೀರ್ಘಾಯು ಹೇಗಾಗಬಹುದು ಎನ್ನುವುದನ್ನ ದಿನಚರ್ಯದಲ್ಲಿ ವಿವರಣೆ ನೀಡಿದ್ದಾರೆ. ಹಾಗಾಗಿ ಅವರ್ ಆಚಾರ್ಯಸ್ ಅಂಡ್ ಸಿಸ್ಟರ್ಸ್ ಅವರು ಎಷ್ಟು ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಡೆಡಿಕೇಟೆಡ್ ಅ ಸಪರೇಟ್ ಚಾಪ್ಟರ್ ಸೋ ಕಾಲ್ಡ್ ದಿನಚರ್ಯ ಅಧ್ಯಾಯ ಎನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೀರ್ಘನ್ ಜೀವಿತಿ ಅಂತ ಹೇಳಿದ್ರೆ ನೀವು ಹೇಗೆ ನಿಮ್ಮ ಲಾಂಜಿವಿಟಿ ಆಫ್ ಲೈಫ್ ಅನ್ನು ಇಂಪ್ರೂವ್ ಮಾಡಬಹುದು ಎನ್ನುವಂತ ಉದ್ದೇಶದಿಂದ ಸ್ವಸ್ಥ ಚತುಷ್ಕದಲ್ಲಿ ಅದನ್ನು ಹೇಳಿರುವಂತದ್ದು. ಇದುವರೆಗೆ ಬಾರದೇ ಇದ್ದಂತಹ ಅನಾಗತ ಅಂತ ಹೇಳಿದ್ರೆ ಇಟ್ ಇಸ್ ಪ್ರಿವೆನ್ಷನ್ ಟು ಅಬಾರ್ಟ್ ಇಲ್ನೆಸ್ ಆರ್ ಪ್ರಿವೆನ್ಷನ್ ಆಫ್ ದ ಡಿಸೀಸಸ್. ಅದರ ಅಂಡರಲ್ಲಿ ದಿನಚರ್ಯ ಅಧ್ಯಾಯವನ್ನು ಆಚಾರ್ಯ ಸುಶ್ರುತ ಅವರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಈಗ ಈ ದಿನಚರ್ಯ ಅನ್ನುವಂಥದ್ದು ಈ ರೀತಿಯ ಆಯುರ್ವೇದದ ಒಂದು ಸಿದ್ಧಾಂತಗಳಲ್ಲಿ ಯಾವ ರೀತಿಯಲ್ಲಿ ಅದು ಮೂಡಿ ಬಂದಿದೆ? ಪ್ರಥಮವಾಗಿ ಅವರು ವ್ಯಾಖ್ಯಾನವನ್ನೇ ಹೇಳಿದ್ದಾರೆ. ಪ್ರತಿದಿನಂ ಕರ್ತವ್ಯ ಚರ್ಯ ದಿನಚರ್ಯ ಅಂತ ಹೇಳಿ, ಪ್ರತಿದಿನ ನಾವು ಮಾಡಬೇಕಾದಂತಹ ಚರ್ಯಗಳು. ದಿನ ಅಂತ ಹೇಳಿದ್ರೆ ಡೈಲಿ, ಆನ್ ಡೈಲಿ ಬೇಸಿಸ್. ಚರ್ಯ ಅಂತ ಹೇಳಿದ್ರೆ ಆಕ್ಟಿವಿಟೀಸ್. ಅಲ್ಲಿ ಚರಣ ಎನ್ನುವಂತಹ ಮೀನಿಂಗ್ ಅನ್ನು ಅವ್ರು ಕೊಡ್ತಾರೆ. ಚರಣ ಅಂತ ಹೇಳಿದ್ರೆ ಮೂವ್ಮೆಂಟ್ ಟುವರ್ಡ್ಸ್ ಪ್ರಕೃತಿ ಆರ್ ನೇಚರ್ ಅಂತ ಹೇಳಿ ಅರ್ಥ. ಒಂದು ಕ್ಲಾಸಿಕಲ್ ಮೆಥಡ್ ಅಲ್ಲಿ ಅಥವಾ ಒಂದು ವೈಜ್ಞಾನಿಕವಾಗಿ ಕೆಲವೊಂದು ಸೀಕ್ವೆನ್ಸ್ ಅನ್ನ ನಮ್ಮ ಆಯುರ್ವೇದದಲ್ಲಿ ದಿನಚರ್ಯದಲ್ಲಿ ಒಂದು ಲಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತದ್ದು, ದಂತಧಾವನ, ಸವೀರಂಜನ, ರಸಾಂಜನ, ನಸ್ಯ, ಗಂಡೂಷ, ತಾಂಬೂಲ ಸೇವನ, ಅಭ್ಯಂಗ, ವ್ಯಾಯಾಮ, ಉದ್ವರ್ತನ, ಸ್ನಾನ, ದಶವಿಧ ಪಾಪಕರ್ಮ ಹಾಗೂ ಸದ್ವ್ರತ ಅಂತ ಹೇಳಿ. ಸೊ ಸ್ವಲ್ಪ ವೇರಿಯೇಷನ್ ಅಲ್ಲಿ ಆಚಾರ್ಯ ಚರಕನು ಕೂಡ ಒಂದು ಸೀಕ್ವೆನ್ಸ್ ಅನ್ನ ಹೇಳಿದ್ದಾರೆ. ಬ್ರಾಹ್ಮಿ ಮುಹೂರ್ತೆ ಜಾಗರಣ, ಮಲೋತ್ಸರ್ಗ ವಿಧಿ ಅಂತ ಇಲ್ಲಿ ಆಡ್ ಮಾಡಿದ್ದಾರೆ. ದಂತಧಾವನದ ಜೊತೆಗೆ ಜಿವ್ಹಾ ನಿರ್ಲೇಖನ ಅಂಡ್ ಆಚಮನ ಅಂತ, ಅಂಜನ, ನಸ್ಯ, ಕವಲ ಏವಂ ಗಂಡೂಷ, ಧೂಮಪಾನ, ಅಭ್ಯಂಗ, ವ್ಯಾಯಾಮ, ಉದ್ವರ್ತನ, ಸ್ನಾನ, ಮತ್ತೆ ಇಲ್ಲಿ ಭೋಜನ ವಿಧಿಯನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಶವಿಧ ಪಾಪಕರ್ಮ ಹಾಗೂ ಸದ್ವ್ರತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಬೇರೆ ಅಷ್ಟಾಂಗ ಹೃದಯಾಕಾರ ವಾಗ್ಭಟಾಚಾರ್ಯರು ಅದನ್ನ ಹೇಳಿರುವಂತಹ ಉಲ್ಲೇಖ ಇದೆ. ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ದಿನಚರ್ಯ ಇನ್ ಪ್ರೆಸೆಂಟ್ ಎರಾ ಎನ್ನುವಂತದ್ದು ಬಹಳ ಮುಖ್ಯವಾಗ್ತದೆ. SDM ಆಯುರ್ವೇದಿಕ್ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ಒಂದು ಸರ್ವೆಯನ್ನ ಮಾಡಿದ್ರು. ಒಳರೋಗಿಗಳ ವಿಭಾಗದಲ್ಲಿ ಒಂದಿಷ್ಟು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವೇನ್ ಕರಿತೇವೆ, ಅದು ಯಾಕೆ ಬಂತು ಅಥವಾ ಅವರ ಯಾವ ಏಜ್ ಗ್ರೂಪ್ ಅಲ್ಲಿ ಆ ಕಾಯಿಲೆ ಬಂತು ಅಂತ ನೋಡ್ಲಿಕ್ಕೆ ಹೋದ್ರೆ, ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಡ್ಯೂ ಟು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ದಿನಚರ್ಯಕ್ಕೆ ಕಂಪೇರ್ ಮಾಡಿದ್ರೆ ದೇ ಆರ್ ನಾಟ್ ಫಾಲೋವಿಂಗ್ ಅ ಪ್ರಾಪರ್ ರುಟೀನ್ ಎನ್ನುವಂತದ್ದು ಕಂಡು ಬರ್ತದೆ. ಹಾಗಾಗಿ ಈ ಥೈರಾಯ್ಡ್ ಡಿಸ್ಫಂಕ್ಷನ್ಸ್ ಇರಬಹುದು, ಅಥವಾ ಡಯಾಬಿಟೀಸೇ ಇರಬಹುದು, ಅಥವಾ ಅತಿ ಹೆಚ್ಚಿನ ಒತ್ತಡದಿಂದಾಗಿ ಬರುವಂತಹ ಹೈಪರ್ ಟೆನ್ಷನ್ ಇರಬಹುದು, ಅಥವಾ ಮಹಿಳೆಯರಲ್ಲಿ ಎಸ್ಪೆಷಲಿ ಹಾರ್ಮೋನಿಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಓವರ್ ವೇಟ್ ಅಥವಾ ಒಬೇಸಿಟಿ, ಅದಕ್ಕೂ ಕೂಡ ಆಹಾರವೇ ಹಿನ್ನೆಲೆ, ಅದಕ್ಕೂ ಕೂಡ ಒತ್ತಡವೇ ಹಿನ್ನೆಲೆ, ಅದಕ್ಕೂ ಕೂಡ ವ್ಯಾಯಾಮದ ಕೊರತೆಯೇ ಹಿನ್ನೆಲೆ. ಹಾಗಿರ್ಬೇಕಾದ್ರೆ ಮೋಸ್ಟ್ ಆಫ್ ದ ಡಿಸೀಸಸ್ ವಿಚ್ ಆರ್ ಸೋ ಕಾಲ್ಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆರ್ ಡ್ಯೂ ಟು ಇಂಪ್ರಾಪರ್ ಮೇಂಟೆನೆನ್ಸ್ ಆಫ್ ಆರ್ ನಾಟ್ ಫಾಲೋವಿಂಗ್ ಗುಡ್ ಋತುಚರ್ಯ, ದಿನಚರ್ಯ ಆಸ್ ವೆಲ್ ಆಸ್ ರಾತ್ರಿಚರ್ಯ. ಸೊ ಆತರ ದಿನಚರ್ಯ ಫಾಲೋ ಮಾಡದೇ ಇರೋದ್ರಿಂದ ಕೆಲವೊಂದು ಡಿಸಾರ್ಡರ್ಗಳು ಬರ್ತವೆ. ಲೈಫ್ ಸ್ಟೈಲ್ ಮತ್ತೆ ದಿನಚರ್ಯ ಅನ್ನುವಂಥದ್ದು ಈಗಿನ ಚೆನ್ನಾಗಿರುವ ಲೈಫ್ ಸ್ಟೈಲ್ ಅಂದ್ರೆ ದಿನಚರ್ಯೆಯನ್ನ ಫಾಲೋ ಮಾಡುವಂತದ್ದು ಅಂತ ಹೇಳ್ಬೋದಾ? ಆಕ್ಚುಲಿ ಇದು ರೂಢಿಯಿಂದ ಬಂದಿರುವಂತದ್ದು, ನಮಗೆ ಯಾರು ಹೇಳಿ ಕೊಟ್ಟಿರುವಂತದ್ದಲ್ಲ. ಅಫ್ ಕೋರ್ಸ್ ದೆರ್ ಈಸ್ ಅ ರೆಫರೆನ್ಸ್ ಆಫ್ ದಿನಚರ್ಯ ಅಧ್ಯಾಯ ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ಬಟ್ ಕೆಲವು ಸಾಮಾನ್ಯ ಜನರಿಗೆ ಇದು ಗೊತ್ತಿಲ್ಲ ಈ ತರ ಇದೆಯಾ ಅಂತ. ನಿಮಗೆ ಯಾರು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಅಂತ ಹೇಳಿದಾರಪ್ಪ, ನಿಮಗೆ ಯಾರು ಸ್ನಾನ ಮಾಡಿ, ನಿಮ್ಗೆ ಯಾರು ಎಕ್ಸರ್ಸೈಸ್ ಮಾಡಿದಾರೆ ಅಂತ ಹೇಳಿದ್ರು, ಬಟ್ ದರ್ ಈಸ್ ಅನ್ ಎವಿಡೆನ್ಸ್. ಬಟ್ ಅದರ ಪ್ರಾಮುಖ್ಯತೆ ಏನು ಎನ್ನುವಂಥದ್ದು ಸಾಮಾನ್ಯ ಜನರಿಗೆ ಈಗ ಗೊತ್ತಿಲ್ಲ. ಹಾಗಾಗಿ ಅದು ಅವರ ಮರೆತು ಬಿಟ್ಟಿದಾರೆಯೋ ಅಥವಾ ವೇಗ ಶೈಲಿಯ ಜೀವನ ಶೈಲಿಯೋ, ಹಾಗಾಗಿ ಕೆಲವೊಂದು ಸೀಕ್ವೆನ್ಸ್ ಅನ್ನ, ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಅವರು ಮರ್ತೇ ಬಿಟ್ಟಿದ್ದಾರೆ ಇನ್ ಟೋಟಲ್. ಕೆಲವೊಂದು ವೈದ್ಯಕೀಯ ವೃತ್ತಿಯಲ್ಲಿ ಇರುವವರು ಕೆಲವರು ನೈಟ್ ಶಿಫ್ಟ್ ಎಲ್ಲ ಮಾಡ್ತಾರೆ. ಅಂತವರು ದಿನಚರ್ಯವನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನರ್ಸಿಂಗ್ ಸ್ಟಾಫ್ ಇರಬಹುದು, ಅಥವಾ ಡಾಕ್ಟರೇ ಇರಬಹುದು, ಅಥವಾ IT ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯಿ ಇರಬಹುದು. ಸೊ ಅವರಿಗೆ ಅದು ಬಹಳ ಕಷ್ಟ ಆಗ್ತದೆ. ಸೊ ಅಂತ
ಪರಿಸ್ಥಿತಿಯನ್ನ ಹೊರತುಪಡಿಸಿ ಯಾರಿಗೆ ಮಾಡ್ಲಿಕ್ಕೆ ಆಗ್ತದೋ ಅಂತವರು ದಯವಿಟ್ಟು ಇದನ್ನು ಫಾಲೋ ಮಾಡೋದ್ರಿಂದ ವಿ ಕ್ಯಾನ್ ಅವಾಯ್ಡ್ ಮೋಸ್ಟ್ ಆಫ್ ದಿ ಡಿಸೀಸಸ್ ಎನ್ನುವಂತದ್ದು ಇವತ್ತಿನ ಈ ಒಂದು ವಿಷಯದ ಪ್ರಮುಖ ಉದ್ದೇಶ. ಈಗ ಮೊದಲಿಗೆ ಏಳುವುದರಿಂದ ಅದು ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದು ಹೇಗೆ ಅದರ ಒಂದು ವಿವರಣೆ ಇದೆ? ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೇತ್ ಜೀರ್ಣಂ ನಿರೂಪಯನ್ ಅಂತ ಹೇಳಿದ್ದಾರೆ. ಸೊ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರೆ ಅದು ಇಟ್ ಈಸ್ ದಿ 14th ಮುಹೂರ್ತ ಆಫ್ ರಾತ್ರಿ. ಒಂದು ಮುಹೂರ್ತ ಅಂತ ಹೇಳಿದ್ರೆ 45 to 48 ಮಿನಿಟ್ಸ್ ಆಗ್ತದೆ. ಸೊ 2 ಮುಹೂರ್ತಗಳು ಸೇರಿ ಬ್ರಹ್ಮ ಮುಹೂರ್ತ ಆಗ್ತದೆ. ಅದು ಸಾಧಾರಣ 4-4:15 ಸ್ಟಾರ್ಟ್ ಆದಂತದ್ದು ನೆಕ್ಸ್ಟ್ 96 ಮಿನಿಟ್ಸ್ ವರೆಗೆ. ದಿನಾವೂ ಸೂರ್ಯೋದಯದ ಕಾಲ ವೇರಿಯೇಷನ್ ಆಗೋದ್ರಿಂದ ಅದನ್ನ ನಾವು ಫಿಕ್ಸ್ಡ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಬಟ್ ಇಟ್ ಈಸ್ ದಿ 14th ಮುಹೂರ್ತ ಆಫ್ ರಾತ್ರಿ ವೇರ್ ಇನ್ 2 ಮುಹೂರ್ತಾಸ್ ಆರ್ ಕನ್ಸಿಡರ್ಡ್ ಕಮ್ಸ್ ಅರೌಂಡ್ 96 ಮಿನಿಟ್ಸ್ ಆಫ್ ದಿ ಅರ್ಲಿ ಪಾರ್ಟ್ ಆಫ್ ಮಾರ್ನಿಂಗ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಪೀರಿಯಡ್ ಆಫ್ ಬ್ರಹ್ಮ ಮುಹೂರ್ತ ಇಸ್ ಅನ್ ಇಂಟರ್ಮಿಟೆಂಟ್ ಡ್ಯೂರೇಷನ್ ಬಿಟ್ವೀನ್ ರೆಸ್ಪಿರೇಷನ್ ಅಂಡ್ ಫೋಟೋಸಿಂಥೆಸಿಸ್. ಸೊ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವುಗಳು ರೆಸ್ಪಿರೇಷನ್ ಮತ್ತೆ ಫೋಟೋಸಿಂಥೆಸಿಸ್ ನ ಒಂದು ಇಂಟರ್ಮಿಟೆಂಟ್ ಪೀರಿಯಡ್ ಆಗಿರ್ತದೆ. ನೇಸೆಂಟ್ ಆಕ್ಸಿಜನ್ ಎನ್ನುವಂತದ್ದು ನಮ್ಮ ಪರ್ಯಾವರಣದಲ್ಲಿ ಹೇರಳವಾಗಿರುವುದರಿಂದ ಇಟ್ ಈಸಿಲಿ ಮಿಕ್ಸಸ್ ಅಪ್ ವಿತ್ ಹಿಮೋಗ್ಲೋಬಿನ್. ಆಕ್ಸಿ ಹಿಮೋಗ್ಲೋಬಿನ್ ಒಳ್ಳೆ ರೀತಿಯಲ್ಲಿ ಸಿಗೋದ್ರಿಂದ ನಮ್ಮ ಎಲ್ಲಾ ಟಿಶ್ಯೂಸ್ ಅಥವಾ ಆರ್ಗನ್ಸ್ ಫಂಕ್ಷನಿಂಗ್ ಏನಿದೆ, ಟೋಟಲ್ ನಾವು ಏನು ಹೇಳುದಿದ್ರೆ ಮೆಟಬಾಲಿಸಮ್ ಏನಿದೆ ಅದು ಒಳ್ಳೆಯ ರೀತಿಯಲ್ಲಿ ನಡೆಯುವಂತಹ ಕಾಲ. ಅದೇ ರೀತಿ ಇದು ವಿದ್ಯಾಭ್ಯಾಸಕ್ಕೂ ಅಥವಾ ಕಾಗ್ನೇಟಿವ್ ಇಫೆಕ್ಟ್ ಅಂತ ನಾವೇನು ಹೇಳ್ತೇವೆ ಅಥವಾ ಮೆಮರಿ ಪವರ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಬಹಳ ಒಂದು ಉತ್ತಮವಾದಂತಹ ಟೈಮ್ ಪೀರಿಯಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಹಾಗಾಗಿ ಬೇಗ ಹೇಳುವಂತಹ ಪ್ರಕ್ರಿಯೆ ಒಳ್ಳೆಯದು. ಲೇಟ್ ಹೇಳೋದ್ರಿಂದಾಗಿ ನಾವೇ ಅಬ್ಸರ್ವ್ ಮಾಡಬಹುದು ನಮ್ಮಲ್ಲಿ ಒಂದು ಆಲಸಿ ಜೀವನತೆ. ಥ್ರೂ ಔಟ್ ದ ಡೇ ಯು ವಿಲ್ ಬಿ ಫೀಲಿಂಗ್ ಲೆಥಾರ್ಜಿಕ್ ಆರ್ ಲೇಜಿನೆಸ್ ಎನ್ನುವಂಥದ್ದು ಇರ್ತದೆ. ಸೊ early to bed, early to get up is a very good routine. ಅದನ್ನು ಬ್ರಹ್ಮ ಮುಹೂರ್ತೆ ಜಾಗರಣ ಅಂತ ಹೇಳಿದ್ದಾರೆ. ಆದ ನಂತರ ಉಷಾಪಾನ ಎನ್ನುವಂತದ್ದು ಒಂದು ಕಾನ್ಸೆಪ್ಟ್ ಇದೆ. ಉಷಾಪಾನ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಪಾತ್ರೆಯಲ್ಲಿ 2-3 ಗ್ಲಾಸ್ ಅಷ್ಟು ನೀರು ಶೇಖರಣೆ ಮಾಡಿಟ್ಟು ಯು ಶುಡ್ ಕೀಪ್ ಇಟ್ ಓವರ್ ನೈಟ್ ಅಂಡ್ ದೆನ್ ಅರ್ಲಿ ಮಾರ್ನಿಂಗ್ ಎದ್ದು ಅದನ್ನು ಕುಡಿಯುವಂತದ್ದು. ವಾರ್ಮ್ ಇರಬಹುದು ಅಥವಾ ತಣ್ಣಗೂ ಇರಬಹುದು. ಆರೋಗ್ಯವಂತನಿಗೆ ಎರಡು ಓಕೆ. ಉಷ್ಣ ಜಲಪಾನ ಲಘು ಫಾರ್ ಡೈಜೆಷನ್ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಜೀರ್ಣಕ್ರಿಯೆಗೆ ಉತ್ತಮ. ಹಾಗಾಗಿ ನಮ್ಮ ಕೋಲನ್ ಅಲ್ಲಿ ಏನು ಟಾಕ್ಸಿಕ್ ಇದೆಯೋ ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ ಇದೆಯೋ ಅದು ಬೆಳಿಗ್ಗೆ ಸರಾಗವಾಗಿ ಹೋಗ್ಲಿಕ್ಕೆ ಮಲೋತ್ಸರ್ಗ ವಿಧಿಗೆ ಅದೊಂದು ಪೂರ್ವ ತಯಾರಿ. ಸೊ ಉಷಾಪಾನ ಎನ್ನುವಂತದ್ದು ಎಷ್ಟದು 2 ಗ್ಲಾಸ್. 2 ಗ್ಲಾಸ್ ರಿಂದ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 200 to 250 ml ಅಂತ ನಾವು ಅಪ್ರಾಕ್ಸಿಮೇಟ್ಲಿ ಲೆಕ್ಕ ಹಿಡಿಬಹುದು. ಸೊ ಅದು ಮಾಡೋದ್ರಿಂದ ನಮ್ಮ ಕೋಲೋನ್ ಹೆಲ್ತ್ಗೆ ಅಥವಾ ರೆಕ್ಟಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತೆ ಈಸಿಯಾಗಿ ಮಲೋತ್ಸರ್ಗ ವಿಧಿಗೆ ಅದು ಹೆಲ್ಪ್ ಆಗ್ತದೆ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಏನಂತ ಹೇಳ್ತೇವೆ ಅದಕ್ಕೂ ಕೂಡ ಅದು ಬಹಳ ಸಹಾಯಕಾರಿ ಆಗ್ತದೆ. ಸೊ ಇದೆರಡು ಪ್ರಪ್ರಥಮವಾಗಿ ಬ್ರಹ್ಮ ಮುಹೂರ್ತ ಜಾಗರಣ, ಉಷಾಪಾನ, ಮಲೋತ್ಸರ್ಗ ವಿಧಿಗೆ ಬಂದ್ರೆ ನೆಕ್ಸ್ಟ್ ಮಲೋತ್ಸರ್ಗ ವಿಧಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕ್ರಮ ಅಂತ ಇದೆ. ಯಾಕೆ ಹೇಳಿದ್ರೆ ಮಲೋತ್ಸರ್ಗ ವಿಧಿ ಮಾಡುವಾಗ ನೀವು ಈಗಿನ ಕಾಲದಲ್ಲಿ ನೀವು ನೋಡಬಹುದು ಕಮೋಡಲ್ಲಿ ಕೂತ್ಕೊಂಡು ಅವರಿಗೆ ಮೊಬೈಲ್ ಹಿಡಿಯದೆ ನೇಚರ್ ಕಾಲಿಗೆ ಹೋಗುವಂತ ಅಭ್ಯಾಸವೇ ಯಾರಿಗೂ ಇಲ್ಲ. ಆದ್ರೆ ಇಲ್ಲಿ ಸೈಂಟಿಫಿಕ್ ಆಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವಾಚಂ ನಿಯಮ್ಯಂ ಅಂತ. ಅವಾಚಂ ಅಂತ ಹೇಳಿದ್ರೆ ಮಾತಾಡಬಾರ್ದು. ನೀವು ಯಾವುದೇ ರೀತಿಯ ಸಂಭಾಷಣೆ ಫೋನಲ್ಲಿಯೂ ಇರಬಹುದು ಅಥವಾ ಇತರರೊಂದಿಗೂ ಇರಬಹುದು. ಯು ಶುಡ್ ಕಾನ್ಸಂಟ್ರೇಟ್ ಟುವರ್ಡ್ಸ್ ದಿ ಮೂವ್ಮೆಂಟ್ ಆಫ್ ದಿ ಬವೆಲ್. ಅದರ ಬಗ್ಗೆ ಗಮನ ಇಟ್ಟು ಮಾಡೋದ್ರಿಂದ ಯು ಕ್ಯಾನ್ ಫೀಲ್ ದಿ ಮೂವ್ಮೆಂಟ್ ಆಫ್ ದಿ ಬವೆಲ್. ಸೊ ಇಟ್ ಈಸಿಲಿ ಪ್ರೊವೋಕ್ಸ್ ಯುವರ್ ಡೆಫಿಕೇಶನ್ ಪ್ರೊಸೆಸ್ ಅಂತ. ಅಂದ್ರೆ ಡೆಫಿಕೇಶನ್ ಪ್ರೊಸೆಸ್ ಅಂದ್ರೆ ಮಲೋತ್ಸರ್ಗ ವಿಧಿ. ಅದು ಬಹಳ ಸರಾಗವಾಗಿ ನಡೆಯುವಂತದ್ದು. ಒಂದು ವೇಳೆ ಅದನ್ನು ಮಾಡದೇ ಇದ್ರೆ ಅರ್ಥಾತ್ ಯಾವ ಟೈಮಲ್ಲಿ ನಿಮ್ಗೆ ಅರ್ಜ್ ಬರ್ತದೋ ಅದನ್ನು ಆವಾಗನೇ ಪಾಸ್ ಮಾಡಿ ಬಿಡಬೇಕು. ಅದನ್ನು ಕಟ್ಟಿಕೊಳ್ಳುವಂತ ಪ್ರಮೇಯ ಇಲ್ಲ. ಅದೇ ರೀತಿ ಆ ಅರ್ಜ್ ಫೀಲ್ ಆದ ತಕ್ಷಣ ಅದನ್ನು ಪಾಸ್ ಮಾಡಬೇಕು. ಅದನ್ನು ಕಟ್ಟಿಕೊಳ್ಳುವಂತದ್ದಿಲ್ಲ, ಫೋರ್ಸಿಬ್ಲಿ ಮಾಡುವಂತದ್ದು ಇಲ್ಲ. ಸೊ ಅದರಿಂದಾಗಿ ಪಂಚವಾಯು ಪ್ರಾಣ, ಉದಾನ, ಅಪಾನ, ಸಮಾನ, ವ್ಯಾನ ಅಂತ ಏನು ಹೇಳ್ತೇವೆ ಅದರಲ್ಲಿ ಅಪಾನವಾಯು ಗುದದ್ವಾರ ಅಥವಾ ಮಲ ನಿಷ್ಕ್ರಿಯಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತ ವಾತ ವಿಧಿ, ಟೈಪ್ಸ್ ಆಫ್ ವಾತ. ಅದು ಅಪಾನ ವಾತ ಸರಾಗವಾಗಿ ಹೆಲ್ಪ್ ಆಗ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಅದರಿಂದಾಗಿ ಈ ಕರ್ತನವತ್ ಪೀಡ ಅಂತ ನಾವೇನು ಟೈಟ್ನೆಸ್ ಅಥವಾ ನಮ್ಮ ಗುದದ್ವಾರದಲ್ಲಿ ಏನು ಪ್ರಾಬ್ಲಮ್ ಬರ್ತದೋ ಅಂತದ್ದು ಒಂದು ಪೀಡನೆ ಇರುವುದಿಲ್ಲ. ಪೈಲ್ಸ್, ಫಿಸ್ಟುಲಾ, ಫಿಶರ್ ಇಂತ ಗುದದ್ವಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಯಾವುದು ಬರುವುದಿಲ್ಲ. ಇದು ಇದರ ಬೆನಿಫಿಟ್ಸ್. ನೆಕ್ಸ್ಟ್ ದಂತಧಾವನ, ಜಿವಹ ನಿರ್ಲೇಖನ ಹಾಗೂ ಆಚಮನ ಅಂತ ಒಂದಿದೆ. ದಂತಧಾವನ ನಮ್ಗೆ ಯಾರು ಹಲ್ಲುಜ್ಜಬೇಕು ಅಂತ ಹೇಳಿಕೊಟ್ಟಿಲ್ಲ. ಬಟ್ ಅದಕ್ಕೂ ಒಂದು ಸುಂದರವಾದಂತಹ ಎಕ್ಸ್ಪ್ಲನೇಷನ್ ಏನಿದೆ ಅಂತ ಹೇಳಿದ್ರೆ ಕೆಲವೊಂದು ಕಟು ಅಥವಾ ಖಾರ, ಕಷಾಯ ರಸ ಅಥವಾ ಕಹಿ,
ಕಟುತಿಕ್ತ ಕಷಾಯ ರಸ ಇರುವಂತಹ ಕದೀರ ಇರ್ಬೋದು, ಕರಂಜ ಇರ್ಬೋದು, ನೆಗ್ರೋಧ ಇರ್ಬೋದು, ಇಂತಹ ಕೆಲವೊಂದು ಸಸ್ಯಗಳ ಟ್ವಿಗ್ ಅಥವಾ ಟೆಂಡರ್ ಒಂದು ಪಾರ್ಟ್ ಏನಿದೆ ಅಥವಾ ಸಣ್ಣ ಬ್ರಾಂಚ್ ಏನಿದೆ ಅದನ್ನ ಕೂರ್ಚ ಅಥವಾ ಬ್ರಷ್ ನ ತರ ನೀವೇ ಅದರ ಟಿಪ್ ಅನ್ನು ಕಚ್ಚಿ ನೀವು ಅದನ್ನು ಬ್ರಷ್ ತರ ತಯಾರು ಮಾಡ್ಕೊಳ್ಬೇಕು. ಅದರ ಲೆಂತ್ ಎಷ್ಟು ಅಂತ ಕೇಳಿದ್ರೆ ನೀವು 12 ಅಂಗುಲ ಅಂತ ಕ್ಲಾಸಿಕಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಅದು ಕನಿನ್ಯಗ್ರ ಅಂದ್ರೆ ಟಿಪ್ ಆಫ್ ದಿ ಲಿಟಲ್ ಫಿಂಗರ್ ಅಥವಾ ಸೈಜ್ ಆಫ್ ದಿ ಬ್ರಷ್ ಶುಡ್ ಬಿ ಕನಿನ್ಯಗ್ರ, ಟಿಪ್ ಆಫ್ ದಿ ಲಿಟಲ್ ಫಿಂಗರ್ ಅಂಡ್ ದಿ ಸೈಜ್ ಆಫ್ ದಿ ಲಿಟಲ್ ಫಿಂಗರ್ ಅಂಡ್ ಇಟ್ ಶುಡ್ ಬಿ ಆಲ್ಮೋಸ್ಟ್ 12 ಅಂಗುಲ ಇರಬೇಕು. ಯಾವ ತರ ಬ್ರಷ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದವಡೆ ಏನಿದೆ ಅದಕ್ಕೆ ಯಾವುದೇ ರೀತಿಯ ಪೆಟ್ಟ ಆಗದ ಹಾಗೆ ಅದನ್ನ ಕ್ಲೀನ್ ಮಾಡಬೇಕು ಅಂತ ಪ್ರೊಸೀಜರ್ ಹೇಳ್ತಾರೆ. ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಮುಖ ದೌರ್ಗಂಧ್ಯತೆ ಇರಬಹುದು ಅಥವಾ ಡೆಂಟಲ್ ಕೆರೀಸ್ ಇರಬಹುದು ಅಥವಾ ಹಾಸ್ಯ ವೈರಸ್ಯ ಅಂದ್ರೆ ವಿರಸತ ಆಫ್ ದಿ ಮೌತ್ ಅಂದ್ರೆ ಟೇಸ್ಟ್ಲೆಸ್ನೆಸ್ ಆಸ್ ವೆಲ್ ಆಸ್ ಡಿಫರೆಂಟ್ ಟೇಸ್ಟ್ ಬರ್ತದೆ ನಿಮ್ಗೆ, ಒಂದೊಂದ್ಸರ್ತಿ ಬಾಯಿ ರುಚಿ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಅಥವಾ ದೌರ್ಗಂಧ್ಯವನ್ನು ಕೂಡ ನಾವು ನಿವಾರಣೆ ಮಾಡಬಹುದು. ಹಾಗಾದ್ರೆ ಅಂತ ಮೆಟೀರಿಯಲ್ ಅಥವಾ ನಾವು ಪೇಸ್ಟ್ ಅಥವಾ ನಾವೇನು ಮೆಟೀರಿಯಲ್ ಇದೆಯೋ ಬ್ರಷ್ ಮಾಡ್ಲಿಕ್ಕೆ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ತ್ರಿಕಟು ಅಥವಾ ತ್ರಿಫಲ, ಹರಿತಕಿ, ವಿಭೀತಕಿ, ಆಮಲಕಿ, ತ್ರಿಫಲ, ಪಿಪ್ಪಲಿ, ಮರೀಚ, ಶುಂಠಿ ಇಂತಹ ಕಟು ರಸ ಇರುವಂತಹದ್ದು, ಕಷಾಯ ರಸ ಇರುವಂತಹ ದ್ರವ್ಯಗಳನ್ನ ದಂತಧಾವನ ಪ್ರಕ್ರಿಯೆಗೆ ಯೂಸ್ ಮಾಡಬೇಕಾಗ್ತದೆ. ಸೊ ಬಾಯಿಯಿಂದ ಒಳ್ಳೆಯ ದೌರ್ಗಂಧ್ಯ ಹೋಗಿ ಸೌಗಂಧ್ಯ ಬರಬೇಕು ಅಂತಾದ್ರೆ ನಾವು ಈ ಜಾಯಿಕಾಯಿ, ಲವಂಗ, ಜಾತಿ ಫಲ ಅಂತ ಪೂಗ ಇಂತ ಅದ್ರ ಪೌಡರ್ ಏನಿದೆ ದಂತಧಾವನ ಬ್ರಷಿಂಗ್ ಆದ್ಮೇಲೆ ಆ ಪೌಡರ್ ಅನ್ನು ನಾವು ದವಡೆಯ ಮೇಲೆ ಉಜ್ಜಬೇಕಂತೆ. ಹಾಗಾಗಿ ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಿದೆ ದವಡೆಯ ಮೇಲೆ ಬರುವಂತದ್ದು ಅದನ್ನ ನಾವು ನಿವಾರಣೆ ಮಾಡಬಹುದು ಅಂತ ಹೇಳಿದೆ. ದಿಸ್ ಇಸ್ ದಿ ಓವರ್ ಆಲ್ ಪ್ರೊಸೀಜರ್ ಫಾರ್ ದಂತಧಾವನ. ಜಿಹ್ವಾ ನಿರ್ಲೇಖನವೂ ಇದೆ, ನಾಲಿಗೆಯನ್ನ ನಾವು ಸ್ಕ್ರೇಪ್ ಮಾಡುವಂತ ಒಂದು ಪ್ರಕ್ರಿಯೆ ಇದೆ, ಅದಕ್ಕೆ ಜಿಹ್ವಾ ನಿರ್ಲೇಖನ ಅಂತ ಹೇಳ್ತಾರೆ. ಯೂಶುವಲಿ ದ ಮೆಟೀರಿಯಲ್ ವಾಟ್ ಯು ಯೂಸ್ ಇಸ್ ಸ್ವರ್ಣ. ಆಗಿನ ಕಾಲದಲ್ಲಿ ಸ್ವರ್ಣ, ರಜತ ಇಂತಹ ಮೆಟೀರಿಯಲ್ ಗಳನ್ನ ಉಪಯೋಗಿಸ್ತಾ ಇದ್ರು. ಜಿಹ್ವಾ ಮಲ ಏನಿದೆ ಅದನ್ನ ಸ್ಕ್ರೇಪ್ ಮಾಡಿ ತೆಗೆದು ಹ್ಯಾಲಿಟೋಸಿಸ್, ಹಾಸ್ಯ ವೈರಸ್ಯ ಅಥವಾ ವಿರಸತೆ, ಬಾಯಿಯ ವಿರಸತೆ ಅಥವಾ ಅರುಚಿ, ದೌರ್ಗಂಧ್ಯ ಇಂಥ ಸಮಸ್ಯೆಗಳು, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರಬಹುದು, ಅದನ್ನ ಕಡಿಮೆ ಮಾಡಲಿಕ್ಕೆ ಬಳಸುವಂತಹ ಒಂದು ವಿಧಾನ. ನೀವು ಅದರಲ್ಲಿ ಆಚಮನ ಅಂತ ಹೇಳಿದ್ರಿ, ಇದೇನು ವಿಷಯ? ಅದು ಆಚಮನ ಅಂತ ಹೇಳಿದ್ರೆ ಸ್ಪ್ಲಾಶಿಂಗ್ ಆಫ್ ವಾಟರ್ ಅಂತ ಹೇಳಿ ಅರ್ಥ. ಮುಖ ತೊಳೆಯುವಂತದ್ದು, ಖಾಲಿ ಮುಖ ಮಾತ್ರ ಅಲ್ಲ. ಯು ಶುಡ್ ಸ್ಪ್ಲಾಶ್ ವಾಟರ್ ಟು ಯುವರ್ ಐಸ್ ಆಲ್ಸೋ, ಯು ಶುಡ್ ಸ್ಪ್ಲಾಶ್ ವಾಟರ್ ಟು ಯುವರ್ ಇಯರ್ಸ್ ಆಲ್ಸೋ. ಐ ಡಿಸಾರ್ಡರ್ಸ್ಗೆ ಬಹಳಷ್ಟು, ಯಾಕೆಂದ್ರೆ ನಾವು ಎದ್ದ ತಕ್ಷಣ ನೋಡ್ತೇವೆ ಕಣ್ಣಲ್ಲಿ ಒಂದು ತರಹದ ಕಫಬಾಧೆ ಇರೋದ್ರಿಂದ ಅಕ್ಷಿಮಲ ಅಂತ ಏನ್ ಹೇಳ್ತೇವೆ ಅದಿರ್ತದೆ, ಕೂಡಿರ್ತದೆ. ಸೊ ಅದನ್ನ ಲ್ಯಾಕ್ರಿಮಲ್ ಸೆಕ್ರಿಷನ್, ಇಟ್ ಇಸ್ ನಥಿಂಗ್ ಬಟ್ ಲ್ಯಾಕ್ರಿಮಲ್ ಸೆಕ್ರಿಷನ್ ಟು ಪ್ರೊಟೆಕ್ಟ್ ದ ಐಸ್. ಬಟ್ ಅದನ್ನ ತೆಗೆಯೋದು ಹೇಗಪ್ಪ ಅಂತ ಹೇಳಿದ್ರೆ ನೀವು ಆಚಮನ ಮಾಡಬೇಕು. ದಂತಧಾವನ ಆದ್ಮೇಲೆ, ಜಿಹ್ವಾ ನಿರ್ಲೇಖನ ಆದ್ಮೇಲೆ ನೀವು ಮುಖ ತೊಳೆಯುವಂತದ್ದು, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಇನ್ ದ ರುಟೀನ್. ಸೊ ಅದನ್ನ ಮುಖ ತೊಳಿಬೇಕು. ಕಣ್ಣನ್ನು ನೀವು ಕೂಡ ತಣ್ಣೀರಿನಲ್ಲಿ ತೊಳೆಯುವಂತ ಪ್ರಕ್ರಿಯೆ, ಮತ್ತೆ ಯಾವತ್ತೂ ನೀವು ಕಿವಿಯನ್ನು ಕೂಡ ತಣ್ಣೀರಿನಿಂದ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಕ್ರಿಯೆ ಇದೆ. ಅದು ಇಟ್ ಕಮ್ಸ್ ಅಂಡರ್ ದ ಹೆಡಿಂಗ್ ಆಫ್ ಆಚಮನ. ನೆಕ್ಸ್ಟ್ ಕಮ್ಸ್ ಅಂಜನ, ಕೊಲೀರಿಯಂ ಅಥವಾ ನೀವು ಕಾಡಿಗೆ ಹಚ್ಚೋದು ಅಂತ ಹೇಳಿರ್ತೇವೆ. ಅಂಜನ ಅಂತ ಹೇಳಿದ್ರೆ ಅದು ಕಣ್ಣಿಗೆ ಮಾಡುವಂತ ಒಂದು ಸೌಂದರ್ಯ ಸಾಧಕವೂ ಹೌದು ಅಥವಾ ಒಂದು ರಕ್ಷಾ ಕವಚವೂ ಹೌದು. ಅದರಲ್ಲಿ 2 ವಿಧ ಇದೆ, ಸವೀರಂಜನ ಮತ್ತೆ ರಸಾಂಜನ ಅಂತ ಹೇಳಿ. ಸವೀರಂಜನ ಒಂದು ಸಲ್ಫೈಡ್ ಮೆಟೀರಿಯಲ್ ಇಂದ ಮಾಡಿರ್ತೇವೆ, ಇಟ್ ಇಸ್ ಅ ಮೆಟಾಲಿಕ್ ಪ್ರಿಪರೇಷನ್. ವೇರ್ ಇನ್ ರಸಾಂಜನ ಎನ್ನುವಂಥದ್ದು ಬರ್ಬೆರಿಸ್ ಅರಿಸ್ಟಾಟ ಅಥವಾ ದಾರು ಹರಿದ್ರ, ಹರಿದ್ರ ತರವೇ ದಾರು ಹರಿದ್ರ ಅಂತ ಒಂದು ವೆರೈಟಿ ಇದೆ ನಮ್ಮ ಆಯುರ್ವೇದದಲ್ಲಿ. ಆ ದಾರು ಹರಿದ್ರದ ಟ್ವಿಗ್ ಅನ್ನು ಉಪಯೋಗಿಸಿ ಅದರ ಮಸಿ ಮಾಡಿ ಅದನ್ನು ತುಪ್ಪದ ದೀಪ ಹಚ್ಚಿ ಆ ದಾರು ಹರಿದ್ರದ ವಿಕ್ ಅಥವಾ ವರ್ತಿ ಅಥವಾ ಬತ್ತಿ ಅಂತ ನಾವೇನ್ ಹೇಳ್ತೇವೆ ಅದನ್ನು ಉರಿಸಬೇಕು. ದಾರು ಹರಿದ್ರದಿಂದ ಮಾಡಿದಂತಹ ಬತ್ತಿಯನ್ನ ತುಪ್ಪದ ಜೊತೆ ಮಿಶ್ರಣ ಮಾಡಿದಾಗ ಅದು ಉರಿದು ಬಂದಾಗ ಅದರಲ್ಲಿ ಕಲೆಕ್ಟ್ ಆಗುವಂತಹ ದ್ರವ್ಯ ಏನಿದೆ ಅಥವಾ ನೀವೇನ ಸ್ಮೋಕ್ ಅಂತ ಏನ್ ಹೇಳ್ತಿರಲ್ಲ, ಅದನ್ನು ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಬೇಕಾಗ್ತದೆ. ಅದೇ ಅಂಜನ. ಆ ಅಂಜನ ಹ್ಯಾಸ್ ಗಾಟ್ ಮೆಡಿಸಿನಲ್ ವ್ಯಾಲ್ಯೂ ಅಥವಾ ಮೆಡಿಸಿನಲ್ ಕ್ವಾಲಿಟಿ. ಅದನ್ನು ನಾವು ಅಂಜನವಾಗಿ ಯೂಸ್ ಮಾಡ್ತೇವೆ. ಅದು ವಾರದಲ್ಲಿ 1 ಸರ್ತಿ ಯೂಸ್ ಮಾಡಿದ್ರೆ ಸಾಕಾಗ್ತದೆ. ಇನ್ನೊಂದು ನಾನು ರಸಾಂಜನ ಅಂತ ಏನು ಹೇಳಿದೆ, ಅದನ್ನು ವಾರದಲ್ಲಿ 1 ಸರ್ತಿ ಯೂಸ್ ಮಾಡಿದ್ರೆ ಸವೀರಂಜನವನ್ನು ನಿತ್ಯವೂ ಹಾಕಬಹುದು ಅಂತ. ಕಣ್ಣು ಎನ್ನುವಂಥದ್ದು ತೇಜಸ್ ಅಥವಾ ಪಿತ್ತದ ಸ್ಥಾನ. ಅದು ಯೂಶುವಲಿ ಐ ಈಸ್ ಎಫೆಕ್ಟೆಡ್ ಬೈ ಕಫಬಾಧ. ಆಯಿಲ್ ಗ್ಲ್ಯಾಂಡ್ಸ್ ಇದೆ ಈ ರೆಪ್ಪೆಯ ಮೇಲೆ ಟು ಪ್ರೊಟೆಕ್ಟ್ ಯುವರ್ ಐಸ್. ಅದರ ಓವರ್ ಸೆಕ್ರೇಷನ್ ಆಗದ ಹಾಗೆ ಕಣ್ಣನ್ನು ಪ್ರೊಟೆಕ್ಟ್ ಮಾಡುವಂತಹ ಉದ್ದೇಶದಿಂದ ಈ ಅಂಜನವನ್ನ ಹಚ್ಚುವಂತಹ ಪ್ರಕ್ರಿಯೆ ಇದೆ. ಸೊ ಅದು
ಕೂಡ ದಿನಚರ್ಯದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ನಸ್ಯ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಜನರಿಗೆ ಗೊತ್ತು, ಅದು ಮೂಗಿನಿಂದ ಎಳೆಯುವಂತ ಪ್ರಕ್ರಿಯೆ. ನೇಸಲ್ ಇನ್ಸ್ಟಿಲೇಷನ್ ಆಫ್ ಮೆಡಿಕೇಟೆಡ್ ದ್ರವ್ಯ, ಅದನ್ನು ನಾವು ನಸ್ಯ ಅಂತ ಕರಿತೇವೆ. ಅಣುತೈಲ ಎನ್ನುವಂತ ಒಂದು ಪ್ರಿಪರೇಷನ್ ಇದೆ. ಅಣುತೈಲಂ ಆಚರೇತ್ ನಿತ್ಯಂ ಅಂತ ಹೇಳಿದ್ರೆ ನಾಸಾಹಿ ಶಿರಸೋದ್ವಾರಂ ಅಂತ ಹೇಳ್ತಾರೆ. ಜತ್ರೋರ್ಧ್ವಗತ ರೋಗಗಳು ಅಂತ, ಜತ್ರು ಅಂದ್ರೆ ನೆಕ್ ಅಂಡ್ ಅಬೋ ದ ನೆಕ್, ಯಾವುದೇ ನಿಮ್ಮ ಅಂಗಗಳಿದ್ದಾವೆ, ಕುತ್ತಿಗೆ ಮೇಲೆ, ಮೂಗು, ಬಾಯಿ, ಕಿವಿ ಅಥವಾ ಶಿರಸ್, ಇದರಲ್ಲಿ ಯಾವುದೇ ಬಾಧೆಗಳು ಬಂದರೂ ಕೂಡ ನಸ್ಯ ಬಹಳ ಉಪಯೋಗಕಾರಿ. ಒರ್ಕೆನ್ನೆ ಶೆಡತ ಅಂತ ನಾವೊಂದು ತುಳು ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತೇವೆ. ಸೊ ಅಂತ ಎಲ್ಲ ಕಾಯಿಲೆಗಳಿಗೆ ನಸ್ಯ ಬಹಳ ಉಪಯೋಗಕಾರಿ. ಸೊ ನಿತ್ಯವೂ ನಸ್ಯ ಮಾಡೋದ್ರಿಂದ ಇಟ್ ಆಕ್ಟ್ಸ್ ಎಸ್ ಎ ಪ್ರೊಟೆಕ್ಷನ್ ಟು ಯುವರ್ ನೆಕ್ ಅಂಡ್ ಅಬೌವ್ ದ ನೆಕ್, ವಾಟ್ ಎವರ್ ದ ಪಾರ್ಟ್ಸ್ ಯು ಹ್ಯಾವ್, ಇಟ್ ಗಿವ್ಸ್ ಪ್ರೊಟೆಕ್ಷನ್ ಟು ದೋಸ್ ಪಾರ್ಟ್ಸ್ ಅಂತ ಹೇಳಿ ಅರ್ಥ. ಸೊ ಅದರಲ್ಲೂ ಕೂಡ ಟೈಪ್ಸ್ ಇದೆ. ಪ್ರಥಮನ ನಸ್ಯ ಇದೆ, ಬ್ರಹ್ಮಣ ನಸ್ಯ ಇದೆ, ಶೋಧನ ನಸ್ಯ ಇದೆ, ಶಮನ ನಸ್ಯ ಇದೆ. ಬಹಳಷ್ಟು ಅದು ಇನ್ ಡೆಪ್ತ್ ನಾವು ಸ್ಟಡಿ ಮಾಡುವಾಗ ನೋಡ್ತೇವೆ. ಬಟ್ ಏನು ಅಂತ ಹೇಳಿದ್ರೆ ಇನ್ ಜನರಲ್ ದಿ ನೇಸಲ್ ಇನ್ಸ್ಟಿಲೇಷನ್ ಆಫ್ ಮೆಡಿಸಿನ್ಸ್, ಅದಕ್ಕೆ ನಸ್ಯ ಅಂತ ಹೇಳ್ತೇವೆ. ಅದು ಕೂಡ ದಿನಚರ್ಯದಲ್ಲಿ ಹೇಳಿದ್ದಾರೆ. ಇದನ್ನು ನಿತ್ಯವೂ ಮಾಡೋದ್ರಿಂದ ನೀವು ಮೈಗ್ರೇನ್ ಹೆಡ್ಏಕ್ ಅನ್ನು ಕೂಡ ಅವಾಯ್ಡ್ ಮಾಡಬಹುದು. ಡೈಲಿ ಅಣುತೈಲ ನಸ್ಯ ಯಾರು ಧಾರಣೆ ಮಾಡ್ತಾರೋ ಅವರ ಕಾಗ್ನೇಟಿವ್ ಫಂಕ್ಷನ್ಸ್ ಕೂಡ, ಅಲರ್ಟ್ನೆಸ್ ಆಫ್, ನೋಡಿ ಬಹಳಷ್ಟು ಜನರಿಗೆ ಕಫ ಪ್ರಕೃತಿಯವರಿಗೆ ಅಥವಾ ಹೆಚ್ಚಿನವರಿಗೆ ಉದಾಸೀನತೆ, ಆಲಸ್ಯ ಅಥವಾ ಅಲರ್ಟ್ನೆಸ್ ಅಥವಾ ಮೆಮರಿ ಲಾಸ್, ಅಂತವರು ದಿನವೂ ನಸ್ಯ ಮಾಡೋದ್ರಿಂದ ಅವರ ಮನಸ್ಸು ಅಥವಾ ಅವರ ಮೈಂಡ್ ಜಾಗೃತವಾಗ್ತದೆ, ಅವರ ಮೆಮರಿ ಅಲರ್ಟ್ ಆಗ್ತದೆ. ಅತಿಯಾದ ಒತ್ತಡದಿಂದ ಮೈಗ್ರೇನ್ ಸಮಸ್ಯೆ ಇರುವವರು ಕೂಡ ಅಣುತೈಲ ನಸ್ಯವನ್ನು ನಿತ್ಯವೂ ಪ್ರಾಕ್ಟೀಸ್ ಮಾಡಬಹುದು. ಸೊ ದಟ್ ಇಸ್ ಅ ವೆರಿ ಗುಡ್ ರೂಟೀನ್ ವಿಚ್ ಯು ಹ್ಯಾವ್ ಫಾಲೋ. ಇನ್ನು ಕವಲ ಏವಂ ಗಂಡೋಷ ಅಂತ, ಇದು ಓರಲ್ ಡಿಸೀಸಸ್ ಏನಿದಾವೆ ಅಥವಾ ಬಾಯಿ ಹುಣ್ಣು, ಜಿಂಜಿವೈಟಿಸ್ ಅಥವಾ ಬ್ಲೀಡಿಂಗ್ ಗಮ್ಸ್ ಏನಿದ್ದಾವೆ, ಅಥವಾ ದೌರ್ಗಂಧ್ಯ ಅಥವಾ ಅರುಚಿ ಅಥವಾ ಇಂಡೈಜೆಷನ್ ಇರುವವರು ಕೂಡ ಕವಲ ಗಂಡೋಷ ಪ್ರಾಕ್ಟೀಸ್ ಮಾಡಬಹುದು. ಕವಲ ಮತ್ತೆ ಗಂಡೋಷ ಅಂತ ಹೇಳಿದ್ರೆ ನಾವು ಬಾಯಲ್ಲಿ ತುಂಬಾ ನೀರು ಇಟ್ಕೊಳ್ಳುವಂತದ್ದು ಅಥವಾ ಬಾಯಲ್ಲಿ ತುಂಬಾ ಎಣ್ಣೆ ಇಟ್ಕೊಳ್ಳುವಂತದ್ದು. ಮುಖಂ ಅಸಂಚಾರ್ಯತೆ ಇತಿ ಗಂಡೋಷ ಅಂತ ಹೇಳಿದ್ರೆ ಮೌತ್ ಫುಲ್ ಆಫ್ ಆಯಿಲ್ ಯು ಶುಡ್ ಕೀಪ್. ಅಂದ್ರೆ ಫುಲ್ ಬಾಯಿ ತುಂಬಾ ನೀವು ಎಣ್ಣೆ ಇಟ್ಕೊಂಡು ಹಾಗೆ ಇಟ್ಕೊಳ್ಬೇಕು, ಅದನ್ನು ಗಾರ್ಗಲ್ ಮಾಡ್ಲಿಕ್ಕಿಲ್ಲ. ಅದು ಒಂದು ಪ್ರಕ್ರಿಯೆ. ಆದ್ರೆ ಕವಲೆ ಎನ್ನುವಂಥದ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ, ಎಣ್ಣೆ ಅಥವಾ ಇನ್ನು ಯಾವುದೇ ಕಷಾಯ ದ್ರವ್ಯ ಇರ್ಬೋದು, ತ್ರಿಫಲ ಕಷಾಯ ಇರ್ಬೋದು, ಅಥವಾ ನಿಮ್ಮ ಸಿಂಪಲ್ ತಿಲತೈಲ ಇರ್ಬೋದು, ಸಿಂಪಲ್ ಕೋಕೋನಟ್ ಆಯಿಲ್ ಕೂಡ ಇರ್ಬೋದು, ಅದನ್ನು ಬಾಯಲ್ಲಿ ಇಟ್ಟುಕೊಂಡು ನೀವು ಗಾರ್ಗಲ್ ಮಾಡುವಂತದ್ದು. ಸೊ ಇಟ್ ಹೆಲ್ಪ್ಸ್ ಫಾರ್ ಇಂಪ್ರೂವಿಂಗ್ ಮೂವ್ಮೆಂಟ್ ಆಫ್ ಯುವರ್ ಫೇಶಿಯಲ್ ಮಸಲ್ಸ್. ನಾವು ಫೇಶಿಯಲ್ ಪಾಲ್ಸಿ ಅಥವಾ ಅರ್ಧಿತ ಅಂತ ನಾವೇನ್ ಹೇಳ್ತೇವೋ, ಅರ್ಧ ಮುಖ ವರ್ಧ ಆಗಿರುವಂತದ್ದು, ಸೊ ಅಂತವರಲ್ಲಿ ಕೂಡ ನಾವು ಗಾರ್ಗಲ್ ಮಾಡ್ಲಿಕ್ಕೆ ಹೇಳೋದ್ರಿಂದ ಅವರದ್ದು ಫೇಶಿಯಲ್ ಮಸಲ್ಗೆ ಇಟ್ಸ್ ಅ ಸಾರ್ಟ್ ಆಫ್ ಎಕ್ಸರ್ಸೈಸ್, ಅದು ಒಳ್ಳೇದಾಗ್ತದೆ. ಇನ್ನೊಂದು ಮೊದಲೇ ಹೇಳಿದಂತಹ ರೋಗಗಳೇನಿದ್ದಾವೆ, ಬಾಯಿ ಹುಣ್ಣು, ಜಿಂಜಿವೈಟಿಸ್, ಇಂಥ ರೋಗಗಳಿಗೆ ಅರುಚಿ ಇರುವವರು, ಇಂಡೈಜೆಷನ್ ಇರುವವರು ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಕವಲ ಗಂಡೂಷ ಇಸ್ ದ ಬೇಸ್ ಫಾರ್ ಆಯಿಲ್ ಪುಲ್ಲಿಂಗ್. ಇನ್ನು ಟೆಂಪರೋಮ್ಯಾಂಡಿಬ್ಯುಲರ್ ಜಾಯಿಂಟ್, ನಮ್ಮ ಕೆಳಗಿನ ಹನು ಸಂಧಿ ಏನಿದೆ, ನಮ್ಮ ದವಡೆ ಕೆಲವರಿಗೆ ಲಾಕ್ ಜಾ ಆಗಿರ್ತದೆ. ಜಾ ಬಿಕಾಸ್ ಆಫ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂತವರು ಕೂಡ ಕವಲ ಗಂಡೂಷವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಹನು ಸಂಧಿ ಏನಿದೆ ಅದು, ಅಥವಾ ನಮ್ಮ ದವಡೆಯ ಜಾಯಿಂಟ್ ಏನಿದೆ ಅದು ಈಸಿ ಲುಬ್ರಿಕೇಶನ್ ಆಗಿ ನಿಮ್ಗೆ ಮೂವ್ಮೆಂಟ್ಗೆ ಅಥವಾ ನೋವಿನ ಸಮಸ್ಯೆ ಇದ್ರೆ ಅದನ್ನು ಕವಲ ಗಂಡೂಷವನ್ನು ಪ್ರಾಕ್ಟೀಸ್ ಮಾಡಬಹುದು. ಇನ್ನು ಧೂಮಪಾನ ಅಂತ, ನಾವು ಜಸ್ಟ್ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಬಟ್ ಮೆಡಿಕೇಟೆಡ್ ದ್ರವ್ಯವನ್ನು ಹಾಕಿ ಸ್ಮೋಕ್ ಮಾಡುವಂತ ಕ್ರಮ ಇದೆ. ಅದು ಕೂಡ ನಿತ್ಯವೂ ಮಾಡಿದ್ರೆ ಬಹಳ ಒಳ್ಳೆಯದು. ಅದು ಕೂಡ ನೆಕ್ ಅಂಡ್ ಅಬೌವ್ ದಿ ನೆಕ್ ಆರ್ಗನ್ಸ್ ಏನಿದಾವೆ ಅವುಗಳಿಗೆ ಬಹಳಷ್ಟು ಸಹಾಯಕಾರಿ. ಅದಕ್ಕೂ ಒಂದು ಕ್ರಮ ಇದೆ ಅಂತ ಹೇಳಿದ್ರೆ, ಒಂದು ಮೆಡಿಕೇಟೆಡ್ ದ್ರವ್ಯವನ್ನು ಒಂದು ಕೋರ ಕ್ಲಾತಿಗೆ ಲೇಪ ಮಾಡಿ ಅದನ್ನ ಒಣಗಿಸಿ ಅದನ್ನ ಸುಡುವಂತದ್ದು. ಅದರಲ್ಲಿ ಎಲ್ಲವೂ ಮೆಡಿಸಿನಲ್ ಹರ್ಬ್ಸ್ ಇರ್ತದೆ. ಅದರ ಪೇಸ್ಟ್ ಅನ್ನು ನಾವೊಂದು ಕ್ಲಾತ್ಗೆ ಅಪ್ಲೈ ಮಾಡಿ ಅದನ್ನ ಇಗ್ನೈಟ್ ಮಾಡಿ ಅದರ ಸ್ಮೋಕ್ ಅನ್ನ ಇನ್ಹೇಲ್ ಮಾಡುವಂತದ್ದು. ಅದು ಕೂಡ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಕಫಬಾಧೆ ಇರುವವರು, ಸೈನಸೈಟಿಸ್ ಇರುವವರು, ಅಥವಾ ನಮ್ಮ ಪಂಚಕರ್ಮದಲ್ಲಿ ವಮನ ಆದ ನಂತರ ಧೂಮಪಾನವು ಒಂದು ಉಳಿದಂತಹ ಕಫ ನಿರ್ಹರಣೆಗೋಸ್ಕರ, ಶೇಷ ಕಫ ನಿರ್ಹರಣೆಗೋಸ್ಕರ ಧೂಮಪಾನ ವಿಧಿಯನ್ನ ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಅದರಲ್ಲೂ ಟೈಪ್ಸ್ ಇದೆ: ಪ್ರಾಯೋಗಿಕ ಧೂಮಪಾನ, ಸ್ನೇಹಿಕ ಧೂಮಪಾನ, ವೈರೇಚನಿಕ ಧೂಮಪಾನ ಅಂತ. ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ಕರ್ಣಸ್ರಾವ, ನಾಸಾಸ್ರಾವ, ಶ್ವಾಸ ಕಾಸ, ಕೆಮ್ಮು ದಮ್ಮು ಇರುವವರು ಧೂಮಪಾನ ಮಾಡುವ. ಧೂಮಪಾನ ಅಂತ ಹೇಳಿದ್ರೆ ನಮ್ಮ ಈಗಿನ ಈ ಧೂಮಪಾನ ಬೀಡಿ ಸಿಗರೇಟ್ ಅಲ್ಲ, ಅದರಿಂದ ಆಸ್ತಮವು ಜಾಸ್ತಿ ಆಗ್ತದೆ, ರೆಸ್ಪಿರೇಟರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಆದರೆ ಈ ಧೂಮಪಾನ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರುವವರು ಮಾಡೋದ್ರಿಂದ ಕಡಿಮೆ ಆಗ್ತದೆ. ಶಿರೋಗುರುತ, ಹೆವಿನೆಸ್, ನಮ್ಮ ಸೈನಸ್ ಬ್ಲಾಕ್ ಆದಾಗ ನಮ್ಗೆ
ತಲೆ ಬಗ್ಗಿಸ್ಲಿಕ್ಕೂ ಆಗುದಿಲ್ಲ, ತಲೆ ಭಾರ ಅನ್ನಿಸ್ತದೆ. ಸೊ ಅಂತ ಸಂದರ್ಭದಲ್ಲಿ, ಹೆಡ್ಡೇಕ್ ಇರುವಂತಹ ಸಂದರ್ಭದಲ್ಲಿ, ಕೆಮ್ಮು ಇರುವಂತಹ ಸಂದರ್ಭದಲ್ಲಿ, ಅಥವಾ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಹಿಕ್ಕೆ ಬರುವುದಿರ್ತದೆ, ಅಂತವರು ಕೂಡ ಡೈಲಿ ಧೂಮಪಾನ ಮಾಡೋದ್ರಿಂದ, ಸ್ಮೋಕ್ ಟು ಬಿ ಇನ್ಹೇಲ್ಡ್ ಥ್ರೂ ನೋಸ್, ಎಕ್ಸ್ಪೆಲ್ಡ್ ಔಟ್ ಥ್ರೂ ಮೌತ್ ಟು ಪ್ರಿವೆಂಟ್ ಹಾರ್ಮ್ ಟು ದ ಐಸ್. ಅಂದ್ರೆ ಕಣ್ಣಿಗೆ ಅದು ಡೈರೆಕ್ಟ್ ಸ್ಮೋಕ್ ಬರುವ ಹಾಗೆ ಅಲ್ಲ. ಸೊ ಯು ಶುಡ್ ಫಾಲೋ ಅ ಮೆಥಡ್ ವೇರ್ ಇನ್ ಯು ಶುಡ್ ಇನ್ಹೇಲ್ ಥ್ರೂ ದ ನೋಸ್ ಅಂಡ್ ಎಕ್ಸ್ಪೆಲ್ ಇಟ್ ಥ್ರೂ ದ ಮೌತ್ ವಿದೌಟ್ ಡೈರೆಕ್ಟ್ ಎಕ್ಸ್ಪೋಜರ್ ಟು ದ ಐಸ್. ಆ ತರ ಮಾಡೋದ್ರಿಂದ ನಮ್ಗೆ ಬಹಳಷ್ಟು ಪ್ರಯೋಜನ ಇದೆ. ಇನ್ನು ಬಹಳ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅಭ್ಯಂಗ, ಎಣ್ಣೆ ಮಸಾಜ್ ಅಂತ ನಾವೇನು ಕೇಳ್ತೇವೆ. ಹೆಡ್ ಮಸಾಜು ಇದೆ, ಅದರಲ್ಲಿ ಬಾಡಿ ಮಸಾಜ್ ಕೂಡ ಇದೆ. ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಹೇಳಿದ್ದಾರೆ. ಸೊ ಉಷ್ಣ ಅಭ್ಯಂಗ, ಶೀತ ಋತು, ಚಳಿಗಾಲದಲ್ಲಿ ಉಷ್ಣ ಅಭ್ಯಂಗ ಮಾಡ್ಬೇಕಂತೆ, ಶೀತ ಅಭ್ಯಂಗ ಇನ್ ಉಷ್ಣ ಋತು. ಸೊ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಆಯಿಲ್ಸ್ ನಾವೇನು ಹೇಳ್ತೇವೆ ಅದಕ್ಕೆ ಶೀತವೀರ್ಯ, ಉಷ್ಣವೀರ್ಯ ಅಥವಾ ಶೀತವೀರ್ಯ ಅಂತ 2 ಕ್ವಾಲಿಟಿಗಳಿರ್ತವೆ. ನಾವು ಸಾಮಾನ್ಯ ಲ್ಯಾಂಗ್ವೇಜ್ ಅಲ್ಲಿ ಏನು ಹೇಳ್ತೇವೆ, ಅವು ಉಷ್ಣಗೆ ಒಂದು ಶೀತಗೆ ಅಂತ. ಸೊ ಇಟ್ ಈಸ್ ಟ್ರೂ ಆಕ್ಚುಲಿ. ಕೆಲವೊಂದು ದ್ರವ್ಯಗಳಿಗೆ ಉಷ್ಣವೀರ್ಯ ಅಂತ ಇರ್ತದೆ, ಕೆಲವೊಂದು ದ್ರವ್ಯಗಳಿಗೆ ಶೀತವೀರ್ಯ ಗುಣ ಇರ್ತದೆ. ಸೊ ಪೊಟೆನ್ಸಿ ಆಫ್ ದ ಮೆಡಿಸಿನ್ ಇಸ್ ಉಷ್ಣ ಅಂಡ್ ಶೀತ. ಸೊ ಅದನ್ನು ನಾವು ಋತುವಿಗೆ ಅನುಗುಣವಾಗಿ ಆಯಾ ಎಣ್ಣೆಯನ್ನ ಯೂಸ್ ಮಾಡಿ ಅಭ್ಯಂಗ ಮಾಡುವಂತ ಪ್ರಕ್ರಿಯೆ ಏನಿದೆ ಅದಕ್ಕೆ ಅಭ್ಯಂಗ ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ಡನ್ ಡೈಲಿ. ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಹೇಳಿದ್ದಾರೆ. ಯಾವುದು ಉಷ್ಣ ಯಾವುದು ಶೀತ ಅನ್ನುವಂತ ಯೂಶುವಲಿ ನಾವು ತಿಲತೈಲವನ್ನ ತೆಗೆದುಕೊಳ್ತೇವೆ, ಅದು ಎಲ್ಲ ಕಾಲಕ್ಕೂ ಸೂಕ್ತ. ಎಣ್ಣೆಯಲ್ಲೇ ಉತ್ತಮ ತಿಲತೈಲ, ಅದು ಪ್ಲಾಂಟ್ ಒರಿಜಿನ್, ಅನಿಮಲ್ ಒರಿಜಿನ್ ಅಥವಾ ಅನಿಮಲ್ ಫ್ಯಾಟ್ ಇಂದ ಮಾಡಿರುವಂತದ್ದಲ್ಲ. ತಿಲತೈಲ ಇಸ್ ಗುಡ್, ಯೂಶುವಲಿ ಅದನ್ನ ಮಾಡ್ತೇವೆ. ಆದ್ರೆ ಅಬೆಂಡೆನ್ಸ್ ನಮ್ಮ ನಾರ್ತ್, ಈ ಸೌತ್ ಕರ್ನಾಟಕದಲ್ಲಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ ಕೊಕೊನಟ್ ಆಯಿಲೇ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಾವು ಹೆಚ್ಚಿನ ಬಳಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೇವೆ. ಬೇರೆ ನೀವು ಉತ್ತರಾಖಂಡ್, ಹರಿದ್ವಾರ ಆ ಕಡೆ ಎಲ್ಲ ಹೋದ್ರೆ ಅಲ್ಲಿ ಹೆಚ್ಚಾಗಿ ಬಳಸುವಂತದ್ದು ಸರ್ಷಪ ತೈಲ. ಯಾಕೆ ಹೇಳಿದ್ರೆ ಅಲ್ಲಿ ಡ್ರೈನೆಸ್ ಜಾಸ್ತಿ. ಓವರ್ ಆಲ್ ನೀವು ನೋಡ್ಲಿಕ್ಕೆ ಹೋದ್ರೆ ಬಯಲುಸೀಮೆ ತರವೇ, ಉದ್ದಾನುದ್ದಲ್ಲಿ ಗದ್ದೆಗಳೇ ಜಾಸ್ತಿ ಅಂತದ್ರಲ್ಲಿ ಅಲ್ಲಿ ಬೆಳೆಯುವುದು ಕೂಡ ಸರ್ಷಪವೇ, ಸಾಸಿವೆ ಜಾಸ್ತಿ, ಸಾಸಿವೆ ಎಣ್ಣೆ. ಸೊ ಆಯಾಯ ಹ್ಯಾಬಿಟೇಟ್ಗೆ ಸರಿಯಾಗಿ ಬೆಳೆಯುವಂತ ಯಾವ್ದು ಎಣ್ಣೆಗಳಿದಾವೆ ಅದನ್ನು ನಾವು ಯೂಸ್ ಮಾಡಿಕೊಂಡು ಮಾಡುವಂತದ್ದು. ಮೈಂಡಿಗೂ ದೇಹಕ್ಕೂ ಎರಡಕ್ಕೂ ರಿಲ್ಯಾಕ್ಸೇಷನ್ ಅಭ್ಯಂಗದಿಂದ ದೊರಕ್ತದೆ. ಸೊ ಅಭ್ಯಂಗ ಆದ್ಮೇಲೆ ವ್ಯಾಯಾಮ ಮಾಡಿ ಸ್ನಾನ ಮಾಡುವಂತ ಪ್ರಕ್ರಿಯೆ. ಅದಲ್ಲದೆ ನಮ್ಮ ಡ್ರೈನೆಸ್ ಏನಿದೆ ಸ್ಕಿನ್ನಲ್ಲಿ, ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡ್ತದೆ. ಒಣ ಚರ್ಮ ಇದ್ದವರು ಅದನ್ನು ನಿತ್ಯವೂ ಫಾಲೋ ಮಾಡೋದ್ರಿಂದ ಒಳ್ಳೆಯದು. ಅದು ದಾಹ ಪ್ರಶಮನವು ಅಥವಾ ಶ್ರಮ ಪ್ರಶಮನವೂ ಆಗ್ತದೆ. ನಾವು ಅತಿಯಾದ ಎಕ್ಸರ್ಷನ್ ಇದ್ದಾಗ ಶ್ರಮ ನಿವಾರಣೆಗೋಸ್ಕರ ಬಾಡಿ ಮಸಾಜ್ ಮಾಡ್ಕೊಳ್ಳೋರು ಇದ್ದಾರೆ. ಅದು ರಿಲ್ಯಾಕ್ಸೇಷನ್ ಇಂಡ್ಯೂಸಸ್ ಸ್ಲೀಪ್. ಸೊ ನಿಮ್ಗೆ ಸುಖ ನಿದ್ರೆಗೆ ಅನುವು ಮಾಡಿಕೊಡ್ತದೆ. ಮತ್ತೆ ಬಾಡಿಗೆ ಒಂದು ಕಾಂಪ್ಲೆಕ್ಷನ್ ಬರ್ತದೆ, ಸ್ಕಿನ್ನಿಗೆ ಒಂದು ಕಾಂಪ್ಲೆಕ್ಷನ್, ಮಾರ್ಧವತ, ಸಾಫ್ಟ್ನೆಸ್ ಕೂಡ ಬರ್ತದೆ. ಸೊ ದೀಸ್ ಆರ್ ಆಲ್ ದಿ ಓವರ್ ಆಲ್ ಬೆನಿಫಿಟ್ ಆಫ್ ಅಭ್ಯಂಗ. ಶಿರೋ ಅಭ್ಯಂಗ ಮಾಡೋದ್ರಿಂದ ಹಾಗೆ ನಾವು ಮಸಾಜ್ ಮಾಡೋದ್ರಿಂದ ನಮ್ಗೆ ಒಂಥರದ ಸೆಡೇಟಿವ್ ಇಫೆಕ್ಟ್ ಅಂತ ಏನ್ ಹೇಳ್ತೇವೆ, ನಿದ್ರೆ ಬಂದಾಗ ಆಗ್ತದೆ ಹೆಡ್ ಮಸಾಜ್ ಮಾಡಿದ್ರೆ. ಸೊ ಇಟ್ ಇಂಡ್ಯೂಸಸ್ ಸ್ಲೀಪ್. ಅದೇ ರೀತಿ ಪಾದಾಭ್ಯಂಗ ಮಾಡೋದು ಕೂಡ ಒಳ್ಳೇದು. ನಿತ್ಯವೂ ಮಲಗುವುದಕ್ಕಿಂತ ಮೊದಲು ಪಾದಗಳಿಗೆ ತಿಲತೈಲವನ್ನು ಹಚ್ಚಿ, ಸ್ವಲ್ಪ ರಬ್ಬಿಂಗ್ ಇಫೆಕ್ಟ್ ಬೇಕು ಅಲ್ಲಿ, ಆ ತರ ಹಚ್ಚೋದ್ರಿಂದ ಇಟ್ ಸ್ಟ್ರೆಂಥನ್ಸ್ ಯುವರ್ ಲೆಗ್ಸ್ ಅಂಡ್ ಫೀಟ್ ಅಂಡ್ ಇಂಡ್ಯೂಸಸ್ ಗುಡ್ ಸ್ಲೀಪ್. ಅದರಲ್ಲಿ 2 ಮಾತೇ ಇಲ್ಲ. ನೀವು ಡೈಲಿ ನೀವು ಪಾದಕ್ಕೆ ಅಭ್ಯಂಗ, ರಾತ್ರಿ ನಿದ್ರೆ ಬಾರದಂತ ಸಂದರ್ಭದಲ್ಲಿ ನಿತ್ಯವೂ ನೀವು ಪಾದಾಭ್ಯಂಗ ಮಾಡಿ ಮಲಗುವುದರಿಂದ ಇಟ್ ಇಂಡ್ಯೂಸಸ್ ಗುಡ್ ಸ್ಲೀಪ್. 60 ಆದ ನಂತರ ಕೆಲವರು ಸಾಮಾನ್ಯ ಕಂಪ್ಲೇಂಟ್, ಅವ್ರಿಗೆ ನಿದ್ರೆ ಬರುವುದಿಲ್ಲ ಅಂತ. ಮಧ್ಯಾಹ್ನ ಅಂತ ಅವ್ರು ಮಲಗಬಾರ್ದು, ಊಟ ಆದ್ಮೇಲೆ ಮಲಗುವ ಅಭ್ಯಾಸ ಇದ್ರೆ ರಾತ್ರಿ ನಿದ್ರೆ ಬರುವುದಿಲ್ಲ. ಆದ್ರೆ ಮಧ್ಯಾಹ್ನದ ಡೇ ಸ್ಲೀಪ್ ಅಂತ ಏನ್ ಕರಿತೇವೆ ಅದನ್ನು ಹೊರತುಪಡಿಸಿ ನಿದ್ರೆ ಬಾರದೇ ಇದ್ದಂತ ಸಂದರ್ಭದಲ್ಲಿ ಪಾದಾಭ್ಯಂಗ ಬಹಳಷ್ಟು ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬರುವಂತದ್ದು ಅಭ್ಯಂಗ ಆದ್ಮೇಲೆ ವ್ಯಾಯಾಮ. ವ್ಯಾಯಾಮ ಯಾರು ಮಾಡಬೇಕು, ಹೇಗೆ ಮಾಡಬೇಕು? ಈಗ ನಾವು ವ್ಯಾಯಾಮ ಅಂತ ಹೇಳಿದ್ರೆ ಕೆಲವರು ಜಿಮ್ಮಿಗೆ ಹೋಗ್ತಾರೆ, ಕೆಲವರು ಏರೋಬಿಕ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ. ಅದೆಲ್ಲವೂ ಇದರ ಒಂದು ಪ್ರಕಾರಗಳು ಅಷ್ಟೇ. ಬಟ್ ಬೇಸಿಕಲಿ ವಿವಿಧ ಅಂಗಗಳಿಗೆ ಆಯಾಮ, ವಿಶೇಷವಾದಂತ ಆಯಾಮವನ್ನು ನೀಡುವಂತದ್ದೇ ವ್ಯಾಯಾಮ ಅನಿಸ್ಕೊಳ್ತದೆ. ವ್ಯಾಯಾಮ ಎಷ್ಟು ಹೊತ್ತಿಗೆ ಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಅರ್ಧ ಶಕ್ತಿ ಪ್ರಮಾಣ ಅಂತ ಹೇಳ್ತಾರೆ. ನಿಮ್ಮ ಟೋಟಲ್ ಶಕ್ತಿ ಅರ್ಧ ಶಕ್ತಿಯಷ್ಟು ವ್ಯಾಯಾಮ ಮಾಡಿ ನೀವು ದಣಿಸಬೇಕು ನಿಮ್ಮ ಜೀವವನ್ನು. ಅರ್ಧ ಶಕ್ತಿ ಹೇಗೆ ವ್ಯಯವಾಯಿತು ಅಂತ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಲಲಾಟದಲ್ಲಿ ಬೆವರಿನ ಹನಿಗಳು ಕಾಣಿಸಿಕೊಳ್ಬೇಕು ಅಷ್ಟೇ. ಎಷ್ಟು ಎಕ್ಸರ್ಸೈಸ್ ಆಗಬೇಕು ಅಂತ ಹೇಳಿದ್ರೆ ಯು ಶುಡ್ ಪರ್ಸ್ಪೈರ್ ಯುವರ್ ಬಾಡಿ ಆಸ್ ವೆಲ್ ಆಸ್ ನಿಮ್ಮ ಫೋರ್ಹೆಡ್ ಅಥವಾ ಲಲಾಟದಲ್ಲಿ ಈ ಬೆವರಿನ ಹನಿಗಳು ಕಾಣಿಸಿಕೊಂಡಷ್ಟು ಅರ್ಧ ಶಕ್ತಿ ಪ್ರಮಾಣಕ್ಕೆ ನೀವು ಎಕ್ಸಸೈಸ್ ಮಾಡಬೇಕು. ವಿಪರೀತ ಎಕ್ಸಸೈಸ್ ಕೂಡ ಮಾಡಬಾರ್ದು. ಅದು ವಿಪರೀತ ದಣಿವಾದ್ರೆ ಬಹಳಷ್ಟು ಸುಸ್ತು, ಶ್ರಮ ಆಗಿ ತುಂಬಾ ಲವಣಾಂಶಗಳು
ದೇಹದಿಂದ ಕಡಿಮೆ ಆದ ತಕ್ಷಣ ನಮ್ಗೆ ಡಿಹೈಡ್ರೇಟ್ ಆಗಿ ಕೊಲ್ಯಾಪ್ಸ್ ಆಗುವಂತದ್ದು ಅಥವಾ ಲೋ BP ಆಗುವಂತ ಸಾಧ್ಯತೆಗಳಿರ್ತವೆ. ಅಲ್ಲಿವರೆಗೆ ವ್ಯಾಯಾಮ ಮಾಡಬೇಕು. ಇನ್ನು ಸ್ನಾನ ಮತ್ತೆ ದಶವಿಧ ಪಾಪಕರ್ಮ ಮತ್ತೆ ಸದ್ವ್ರತ ಅಂತ ಇದ್ದಾವೆ. ದೀಪನಂ ವೃಷ್ಯಂ ಆಯುಷ್ಯಂ ಸ್ನಾನಂ ಊರ್ಜಾ ಬಲಪ್ರದಂ ಕಂಡು ಮಲಶ್ರಮ ಸ್ವೇದ ತಂದ್ರ ತ್ರಿಡ್ದಾಹ ಪಾಪ್ಮಜಿತ್ ಅಂತ ಹೇಳಿದ್ದಾರೆ. ಸೊ ಸ್ನಾನ ಎನ್ನುವಂಥದ್ದು ಒಂದು ಎಕ್ಸ್ಟರ್ನಲ್ ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಅದ್ರ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ ಅದು ದೀಪನ. ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಪವರ್ ಇಂಪ್ರೂವ್ ಆಗ್ತದೆ, ನೀವು ನಂಬ್ತೀರಾ? ಇಲ್ಲಿ ಶಿರಸ್ನಾನ ಹೇಳ್ತಾ ಇಲ್ಲ ನಾನು, ಕೇವಲ ಬಾಡಿ ದೇಹಕ್ಕೆ ಅದು ನಿಮ್ಮ ಡೈಜೆಸ್ಟಿವ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡ್ತದೆ. ವೃಷ್ಯ ಅಂತ ಹೇಳಿದ್ರೆ ನಿಮ್ಮ ಸೆಕ್ಷುವಲ್ ವಿಗರ್ ಏನಿದೆ ಅದು ಕೂಡ ಇಂಪ್ರೂವ್ ಆಗ್ತದೆ. ಆಯುಷ್ಯಂ ಊರ್ಜಾ ಬಲಪ್ರದಂ. ಊರ್ಜಾ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಮಾಡುವಂತ ಶಕ್ತಿ ಅಥವಾ ನಿಮ್ಮ ಕೆಪಾಸಿಟಿ ಅಥವಾ ನಿಮ್ಮ ಪೊಟೆನ್ಸಿ ಏನಿದೆ ಅದು ಜಾಸ್ತಿ ಆಗ್ತದೆ. ಅಫ್ಕೋರ್ಸ್ ಬಲಪ್ರದಂ, ನಿಮ್ಮ ದೇಹದಾರ್ಢ್ಯತೆಯನ್ನು ಕೂಡ ಅದು ವೃದ್ಧಿಸ್ತದೆ. ಕಂಡು ಇಚ್ಚಿಂಗ್ ಅಥವಾ ಸ್ಕಿನ್ ಡಿಸಾರ್ಡರ್ಸ್ ಏನಿದಾವೆ ಅದು ದೂರ ಆಗ್ತದೆ. ಅಂಡ್ ಯು ಆರ್ ಒಬ್ವಿಯಸ್ಲಿ ಕ್ಲೆನ್ಸಿಂಗ್ ಯುವರ್ ವೇಸ್ಟ್ ಪ್ರಾಡಕ್ಟ್ಸ್. ಸ್ವೇದ ಅಥವಾ ಬೆವರು ಎನ್ನುವಂಥದ್ದು ಕೂಡ ಅದೊಂದು ವೇಸ್ಟೇ. ಸೊ ಅದು ಕ್ಲೀನ್ ಮಾಡ್ತದೆ. ನಿಮ್ಮ ಸುಸ್ತು ಏನಿದೆ ಅದನ್ನು ಕಡಿಮೆ ಮಾಡ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಥ್ರೂ ಔಟ್ ದ ಡೇ ನೀವು ವರ್ಕ್ ಮಾಡಿ ರಾತ್ರಿ ಒಂದು ಒಳ್ಳೆ ಸ್ನಾನ ಮಾಡಿ ಮಲಗಿದ್ರೆ ನಿಮ್ಮ ಶ್ರಮ ಹರ ಆಗ್ತದೆ, ಸುಸ್ತು ನಿವಾರಣೆ ಆಗ್ತದೆ ಅರ್ಧ ಅಲ್ಲಿಗೆ. ಆಮೇಲೆ ನಿದ್ದೆ. ಸ್ವೇದ ತಂದ್ರ ತ್ರಿಟ್ ದಾಹ. ಸ್ವೇದ ಅಥವಾ ಬೆವರನ್ನು ಕೂಡ ಕಡಿಮೆ ಮಾಡುವಂಥದ್ದು ಸ್ನಾನದಿಂದ. ತಂದ್ರ ಸುಸ್ತು ಅಥವಾ ಗಿಡಿನೆಸ್ ಕೆಲವರಿಗೆ ಬರ್ತದೆ ಅತಿಯಾದ ಸುಸ್ತು ಇರುವಾಗ. ಸೊ ಅಂತ ತಂದ್ರವನ್ನು ಕೂಡ ಸ್ನಾನ ಕಡಿಮೆ ಮಾಡ್ತದೆ. ತೃಷ್ಣ ಬಾಯಾರಿಕೆಯು ಕೂಡ ಸ್ನಾನದಿಂದ ಕಡಿಮೆ ಆಗ್ತದೆ. ದಾಹ ಅಥವಾ ಮಯೂರಿ ಅಂತ ಏನಿದ್ದಾವೆ, ಆಗ ನೀವು ತಣ್ಣೀರ ಸ್ನಾನ ಮಾಡೋದ್ರಿಂದ ನೀವೇ ಅದನ್ನು ಹೇಳುವಂಥ ವಿಶೇಷ ಇದೆ ಅನ್ನೋ ಅವಶ್ಯಕತೆ ಇಲ್ಲ. ಸೊ ದಾಹ ಅಥವಾ ನಿಮಗೆ ಉರಿ ಏನಿದೆ ಮೈಯ ಉಷ್ಣತೆಯನ್ನು ಕೂಡ ಸ್ನಾನ ಎನ್ನುವಂಥದ್ದು ಕಡಿಮೆ ಮಾಡ್ತದೆ. ಪಾಪಮಜಿತ್, ನಿಮ್ಮ ಪಾಪ ಪರಿಹಾರಕ್ಕೂ ಕೂಡ ಸ್ನಾನ ಒಂದು ಕಾರಣ ಆಗ್ತದೆ. ನೀವು ಎಲ್ಲ ಪಾಪ ಪರಿಹಾರ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮೊದಲು ನೀವು ಸ್ನಾನ ಮಾಡಿ ಹೋಗಬೇಕು. ಸೊ ನೀವು ದೇಹದಲ್ಲಿ ನಿಮ್ಮ ಯಾವ ಕೊಳಕು, ಮನಸ್ಸಲ್ಲಿ ಯಾವ ಕೊಳಕು ಇದೆ, ದೇಹದಲ್ಲಿ ಯಾವ ಕೊಳಕು ಇದೆ, ಅದು ಎರಡಕ್ಕೂ ನಿವಾರಣೆ ಸ್ನಾನ. ಸೊ ಹಾಗಾಗಿ ಪಾಪ್ಮಜಿತ್. ಇಲ್ಲಿ ಇನ್ನೊಂದು ಸೈಂಟಿಫಿಕ್ ರೀಸನ್, ಪಾಪ್ಮ ಅಂತ ಹೇಳಿದ್ರೆ ನಾವು ಮೈಕ್ರೋಬ್ಸ್ ಅಂತಾನೂ ತೆಗೆದುಕೊಳ್ಬಹುದು. ಕ್ಲೀನ್ ಆಗಿ ಸ್ನಾನ ಮಾಡೋದ್ರಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಲಾಭದಾಯಕ. ಯಾರ್ಯಾರು ಸ್ನಾನ ಮಾಡಬಾರ್ದು ಅಂತ ಅದು ಇದೆ. ಯಾಕೆ ಹೇಳಿದ್ರೆ ಅರ್ಧಿತ ನೇತ್ರ ರೋಗ, ಕರ್ಣರೋಗ ಇರುವಂತವರು ಸ್ನಾನ ಮಾಡಬಾರ್ದು ಅಂತ ಕಾಂಟ್ರಾ ಇಂಡಿಕೇಶನ್ಸ್ ಇದೆ. ಇದರ ಹಿನ್ನೆಲೆ ಏನಿರ್ಬೋದು ಅಂತಂದ್ರೆ ನೀರು ರೇಷಮ ಹೋಗ್ಬಹುದು ಅಂತ. ಅದ ನಂತರ ಇಮಿಡಿಯೇಟ್ಲಿ ಆಫ್ಟರ್ ಫುಡ್, ಊಟ ಆದ ತಕ್ಷಣ ನೀವು ಸ್ನಾನ ಮಾಡಬಾರ್ದು ಅಂತ ಉಲ್ಲೇಖ ಇದೆ. ಯಾಕೆ ಹೇಳಿದ್ರೆ ನಮಗೆ ಊಟ ಮಾಡುವಾಗ ಬಹಳಷ್ಟು ಎನರ್ಜಿ ಡೈಜೆಸ್ಟಿವ್ ಅಥವಾ ರಕ್ತ ಸಂಚಾರ ಅತಿಯಾದ ಪ್ರಮಾಣದಲ್ಲಿ ಡೈಜೆಸ್ಟಿವ್ ಸಿಸ್ಟಮಿಗೆ ಹೋಗ್ತದೆ. ಹಾಗಿರ್ಬೇಕಾದ್ರೆ ಸ್ನಾನ ಮಾಡುವುದು ಆಗ ಕೆಲವರು ಕೊಲ್ಯಾಪ್ಸ್ ಆಗಿ ಪ್ಯಾರಾಲಿಟಿಕ್ ಆಗುವಂತ ಎಷ್ಟೊಂದು ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಯು ಶುಡ್ ನಾಟ್ ಹ್ಯಾವ್ ಬಾತ್ ಅಂತ ಒಂದು ಕಾಂಟ್ರಾ ಇಂಡಿಕೇಶನ್ ಇದೆ. ಇನ್ನು ಕಡೆಯದಾಗಿ ದಶವಿಧ ಪಾಪಕರ್ಮಗಳನ್ನ ಹೇಳಿದ್ದಾರೆ. ಅದು ಕೂಡ ದಿನಚರ್ಯದಲ್ಲೂ ಒಂದು. ಯಾಕಂದ್ರೆ ನಾವು ಇದೆಲ್ಲ ನೀವು ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಇದೆಲ್ಲ ದೇಹದ ಶುದ್ಧಿಗೋಸ್ಕರ ಮಾಡುವಂತದ್ದು ದಿನಚರ್ಯಗಳು. ಸೊ ಹಾಗಾಗಿ ನೀವು ದೈಹಿಕವಾಗಿ ಆರೋಗ್ಯವಾಗಿರ್ಬೋದು ಅಂತ, ನೀವು ಮಾನಸಿಕವಾಗಿಯೂ ಕೂಡ ಸ್ವಸ್ಥರಾಗಿರ್ಬೇಕು. ದೋಸ್ ಥಿಂಗ್ಸ್ ಯು ಶುಡ್ ಅವಾಯ್ಡ್ ಅನ್ನೋದನ್ನ ನಮ್ಮ ಸಂಹಿತೆಯಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ಅಂಡರ್ ದ ಹೆಡ್ಡಿಂಗ್ ಆಫ್ ದಿನಚರ್ಯ ಅವರು ಎಕ್ಸ್ಪ್ಲೈನ್ ಮಾಡಿದೆ. ಕೆಲವೊಂದು ಸರಳೋಪಾಯಗಳನ್ನು ನಿತ್ಯವೂ ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ತದೆ. ಸ್ವಾಸ್ಥ್ಯ ರಕ್ಷಣೆಯಲ್ಲಿ ಎರಡು ಮಾತಿಲ್ಲ. ಒಳ್ಳೆಯದು ಸೌಮ್ಯ ಅಶೋಕ್ ಅವರೇ, ಮುಖ್ಯವಾಗಿ ಈ ದಿನಚರ್ಯ ಅನ್ನುವ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಇಂದಿನ ಕಣಾಯು ಚಿರಾಯು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ದಿನಚರ್ಯದ ಕುರಿತು ಡಾಕ್ಟರ್ ಸೌಮ್ಯ ಅಶೋಕ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2
ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. ಎಸ್ಟಿಡಿ ಕೋಡ್ 0824. ಆಕಾಶವಾಣಿ ಮಂಗಳೂರು. ಸಮಯ 9:02:53.